ಇದು ನೋಡಿ ಆಲೂ ಪರೋಟ ಸಿಂಪಲ್ಲಾಗಿ ಈಸಿಯಾಗಿ ಲೇಯರ್ ಬರುತ್ತೆ. ಫೋಲ್ಡ್ ಮಾಡಿದರೆ ಹಂಗೆ ಮಾಡಿದ್ರು ಸಾಫ್ಟಾಗಿ ಬರುತ್ತೆ ನೋಡಿ. ಇದಕ್ಕೆ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಚಿಲ್ಲಿ ಫ್ಲೇಕ್ಸು, ಕರಿಬೇವು, ಕೊತ್ತಂಬರಿ, ಪುದೀನ, ಜೀರಾ ಪೌಡ್ರ್ ಸ್ವಲ್ಪ, ಉಪ್ಪು. ಇದು ನೋಡಿ ಆಲೂಗಡ್ಡೆ ಹಸಿದೇನೆ ತುರಿದ್ಬಿಟ್ಟು ಬಿಸಿ ನೀರು ಹಾಕಿಟ್ರೆ ಮೆತ್ತಗಾಗುತ್ತೆ. ಅದನ್ನ ನೀರು ಸಮೇತ ಹಾಕ್ಬಿಟ್ಟು ಅರಿಶಿನ ಸ್ವಲ್ಪ ಹಾಕಿ ಚೆನ್ನಾಗಿ ಮೆತ್ತಗೆ ಕಲಿಸ್ಕೋಬೇಕು ನೋಡಿ. ಈ ಥರ ಮೆತ್ತಗೆ ಕಲಸಿ 10 ನಿಮಿಷ ಸೈಡ್ಗೆ ಇಟ್ಬಿಟ್ಟು ನಮ್ಗೆ ಬೇಕಾದಷ್ಟು ಸೈಜಲ್ಲಿ ಉಂಡೆ ತಗೊಂಡು ಹಿಟ್ಟು ಅದ್ಬಿಟ್ಟು ಉಜ್ಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ. ಮಾಡಿ ನೋಡಿ, ಆಲೂಗಡ್ಡೆ ಘಮ ಘಮ ಅಂತ ಟೇಸ್ಟ್ ಬರುತ್ತೆ. ಪಲ್ಯ ಬೇರೆ ಇದು ಬೇರೆ ಮಾಡ್ತೀವಲ್ವ, ಸೇಮ್ ಅದೇ ಟೇಸ್ಟ್ ಬರುತ್ತೆ. ಮಾಡ್ಕೊಂಡು ನೋಡಿ, ಈಸಿಯಾಗಿ ಮಾಡ್ಬೋದು. ಆ ಪಲ್ಯ ಎಲ್ಲ ಮಾಡಿ ಬಾಕ್ಸಿಗೆ ಹಾಕಿದರೆ ಮಕ್ಕಳಿಗೆ ಮೆತ್ತಗಾಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ ಅವ್ರಿಗೆ. ಈ ಥರ ಹಿಂಗೆ ಮಿಕ್ಸ್ ಮಾಡಿ ಹಾಕಿದರೆ ಟೇಸ್ಟು ಇರುತ್ತೆ, ಮತ್ತು ಅದು ಕಾಂಬಿನೇಷನ್ನು ಏನೂ ಬೇಕಾಗಿರಲ್ಲ, ಹಂಗೇ ಚೆನ್ನಾಗಿರುತ್ತೆ. ನಾನು ಇವತ್ತು ಬಾಕ್ಸಿಗೆ ಇದು ಮಾಡಿಕೊಟ್ಟಿದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್, ಪೇಜ್ ಫಾಲೋ ಮಾಡಿ. ಹಂಗೆ